ಪರಿಶುದ್ಧ ಕನ್ನಡವನ್ನ ಒಳಗೊಂಡಿರುವ ಯಕ್ಷಗಾನ ಹಾಗೂ ಯಕ್ಷಗಾನ ಕಲಾವಿದರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಬಿಳೆಮಲೆಯವರನ್ನ ವಜಾಗೊಳಿಸುವಂತೆ ಒತ್ತಾಯಿಸಿ ಸಾಗರ ಯಕ್ಷಗಾನ ಕಲಾಭಿಮಾನಿಗಳಿಂದ ಸಾಗರ ವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಹಿತಕರ ಜೈನ್, ರಮೇಶ್ ಹೆಗ್ಗಡೆ, ಗುಂಡುಮನೆ, ಮೈತ್ರಿ ಪಾಟೀಲ್, ಪ್ರಶಾಂತ್ ಕೆಎಸ್, ಗಣೇಶ್ ಪ್ರಸಾದ್, ದೇವೇಂದ್ರ ಬೆಳೆಯೂರು, ಸಂತೋಷ್ ರಾಯಲ್ ಹಾಗೂ ಯಕ್ಷಗಾನ ಕಲಾಭಿಮಾನಿಗಳು ಉಪಸ್ಥಿತರಿದ್ದರು. ಈ ಒಂದು ದೇಶದ ಸಂಸ್ಕೃತಿಯಲ್ಲಿ ಅತ್ಯಂತ ಮೇರು ಸಂಸ್ಕೃತಿಯ ಕಲೆ ಯಕ್ಷಗಾನ. ಅದರಲ್ಲೂ ಯಕ್ಷಗಾನವನ್ನು ಅವಮಾನ ಮಾಡಿಸಿದ್ದು ಇಡೀ ಕರ್ನಾಟಕದ ಎಲ್ಲ ಕನ್ನಡಿಗರಿಗೆ ಅವಮಾನ ಮಾಡದಂಗೆ. ಅತ್ಯಂತ ಪರಿಶುದ್ಧವಾದ ಭಾಷೆ ಅಂತ ಇದ್ರೆ ಅದು ಯಕ್ಷಗಾನದಲ್ಲಿ ಮಾತ್ರ ನೀವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಬೇರೆ ಎಲ್ಲ ವಿಭಾಗಗಳಲ್ಲೂ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಲುಷಿತಗೊಂಡಿರ್ಬೋದು ಕನ್ನಡ, ಆದರೆ ಯಕ್ಷಗಾನದಲ್ಲಿ ಮಾತ್ರ ಅತ್ಯಂತ ಪರಿಶುದ್ಧವಾಗಿ ಇವತ್ತಿಗೂ ಕೂಡ ಕನ್ನಡವನ್ನ ಬಳಸ್ತಾ ಇದ್ದಾರೆ. ನೀವು ಯೋಚನೆ ಮಾಡ್ಬೋದು, ಬೇರೆ ಒಂದು ಸೆಮಿನಾರಲ್ಲೋ ಅಥವಾ ಸಭೆಯಲ್ಲೋ ಭಾಷಣ ಮಾಡೋದಿದ್ರೆ ನಾಲ್ಗೆ ದಪ್ಪ ಆದ್ರೆ ನಾಲ್ಗೆ ಹೊರಳೋದಿಲ್ಲ, ಬಜೆ ತಿನ್ಬೇಕಾಗತ್ತೆ. ಈ ಕನ್ನಡಕ್ಕೂ ಬಜೆಗೂ ಬಹಳ ಸಂಬಂಧ ಇದೆ. ಆದ್ರೆ ಯಕ್ಷಗಾನದಲ್ಲಿ ಎಲ್ಲಡಿಕೆ ಹಾಕಿದ್ರು ಕೂಡ ಅತ್ಯಂತ ಪರಿಶುದ್ಧವಾಗಿ ಆ ನಾಲ್ಗೆ ಕನ್ನಡವನ್ನ ಮಾತಾಡುತ್ತೆ, ಅದು ಹೊರಳುತ್ತೆ ಅಂತಂದ್ರೆ ಅದು ಯಕ್ಷಗಾನದಲ್ಲಿ ಮಾತ್ರ. ಅಷ್ಟು ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಆ ಪಾವಿತ್ರ್ಯತೆಯನ್ನ ಉಳಿಸ್ಕೊಂಡಿದ್ರೆ ಅದು ಯಕ್ಷಗಾನ ಮಾತ್ರ. ಒಂದು ಗಣಹೋಮನೋ ಚಂಡಿಕಾ ಯಾಗನೋ ಮಾಡ್ತಾರೆ, ಅದರಷ್ಟೇ ಪವಿತ್ರವಾದದ್ದು ಇವತ್ತು ಬಯಲಾಟ ಯಕ್ಷಗಾನವನ್ನ ಮಾಡಿಸ್ತಾರೆ. ಎಷ್ಟೋ ಊರುಗಳಲ್ಲಿ ಸಮಸ್ಯೆ ಆಗ್ತಾ ಇದ್ರೆ ಈ ಕೀಳು ಅಂತ ಬಳಸ್ತಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕೀಳು ಅಂತಂದ್ರೆ ಕಿರುಕುಳ ಕೊಡ್ತಕ್ಕಂತ ಒಂದು ಶಕ್ತಿ ಅದು. ಆ ಶಕ್ತಿಯ ನಿವಾರಣೆಗೆ ಯಕ್ಷಗಾನವನ್ನು ಮಾಡಿಸೋದ್ರ ಮೂಲಕ ಆ ಚಂಡೆ ಶಬ್ದ ಎಲ್ಲಿವರೆಗೆ ಕೇಳುತ್ತೆ ಅಲ್ಲಿವರೆಗೆ ಆ ಎಲ್ಲ ಕೀಳುಗಳು ಕೂಡ ಆ ಜಾಗವನ್ನು ಖಾಲಿ ಮಾಡ್ತವೆ, ಆ ವಾತಾವರಣ ಪರಿಶುದ್ಧ ಆಗುತ್ತೆ, ಅಲ್ಲಿ ಉತ್ತಮ ಶಕ್ತಿಗಳ ವಿಜೃಂಭಿಸುತ್ತೆ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರವೇ ಯಕ್ಷಗಾನವನ್ನ ಮಾಡಿಸ್ತಾರೆ. ಈ ಹಿಂದೆ ಇವತ್ತಿನ ತರ ವಾಹನಗಳು ಇರಲಿಲ್ಲ. ಈ ಯಕ್ಷಗಾನದಲ್ಲಿ ಆ ಪೆಟ್ಟಿಗೆಯನ್ನ ಏನು ಆ ಸಾಮಗ್ರಿಗಳು ಇರ್ತಿದ್ವು, ಆ ಪವಿತ್ರವಾದಂತಹ ಕಿರೀಟದಿಂದ ಹಿಡಿದು ಅವರು ಕೊಡ್ತಕ್ಕಂಥ ವೇಷಭೂಷಣಗಳ ಆ ಒಂದು ಸಾಮಗ್ರಿಗಳನ್ನ ಈ ಪೆಟ್ಟಿಗೆ ಅಂತ ಹೇಳಿರ್ತಿತ್ತು. ಆ ಪೆಟ್ಟಿಗೆಯನ್ನ ತಲೆ ಮೇಲೆ ಹೊತ್ಕೊಂಡು ಈ ಕಲಾವಿದರು ಊರಿಂದ ಊರಿಗೆ ಯಕ್ಷಗಾನಕ್ಕಾಗಿ ಹೋಗ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಈ ಒಂದು ರೀತಿಯ ಕಿರುಕುಳ ಅಂತಕ್ಕಂಥದ್ದು, ಕೀಟ್ಲೆ ಅಂತಕ್ಕಂಥದ್ದು, ಚಾಷ್ಟೆ ಅಂತಕ್ಕಂಥದ್ದು, ಈ ರೀತಿಯ ಭಾಷೆಗಳು ಅದರಲ್ಲಿ ಬರುತ್ತೆ. ಆ ಚಾಷ್ಟೆಗಳನ್ನ ಈ ಪ್ರೇತಾದಿಗಳು, ಕೀಳು ದೈವಗಳು ಮಾಡ್ತಿದ್ವಂತೆ. ಮರ ಮುರಿದಾಕ್ತಕ್ಕಂಥದ್ದು, ದೊಡ್ಡ ಹಳ್ಳದ ರೀತಿಯಲ್ಲಿ ತೋರಿಸ್ತಕ್ಕಂಥದ್ದು, ಮುಂದೆ ಹೆಜ್ಜೆನೇ ಇಡಕ್ ಆಗ್ತಾ ಇರಲಿಲ್ಲ ಯಕ್ಷಗಾನ ಕಲಾವಿದರಿಗೆ ಸಮಯಕ್ಕೆ ಸರಿಯಾಗಿ ಮುಂದೆ ಆಟಕ್ಕೆ ಹೋಗ್ಲಿ. ಆ ಸಂದರ್ಭದಲ್ಲಿ ಆ ಏನು ಭಾಗವತರು ಬಹಳ ಬುದ್ಧಿವಂತರು ಇರ್ತಿದ್ರು. ವೀರಭದ್ರನ ಪದವನ್ನ ಹಾಡೋದ್ರ ಮೂಲಕ ನೀವೆಲ್ಲ ವೀರಭದ್ರನ ವೇಷ ಹಾಕ್ರಿ, ಇಲ್ಲಾಂದ್ರೆ ನಾವು ಮುಂದಿನ ಊರಿಗೆ ಸರಿಯಾಗಿ 10 ಗಂಟೆಗೆ ಹೋಗಕ್ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಆ ಪದಗಳ ಮೂಲಕ ಹಾಡೋದ್ರ ಮೂಲಕ ಎಲ್ಲರೂ ಆ ವೇಷ ಹಾಕಿದ ಮೇಲೆ ಅವೆಲ್ಲವೂ ಕೂಡ ಜಾಗ ಖಾಲಿ ಮಾಡ್ತಿದ್ದಂತೆ, ಪರಿಶುದ್ಧವಾಗಿ ಒಂದು ಒಳ್ಳೆ ವಾತಾವರಣವಾಗಿ ರಸ್ತೆ ಕಾಣ್ತಿತ್ತಂತೆ. ಈ ರೀತಿಯ ಇವು ಕಥೆಗಳೆಲ್ಲ ಹಿಂದೆ ಅನುಭವಿಸಿರ್ತಕ್ಕಂಥದ್ದು ಯಕ್ಷಗಾನ.